ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಮೊದಲಿಗೆ ಒಂದು ಜಾರಿಗೆ ಚಿಕನಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಫಸ್ಟು ಕ್ಲೀನ್ ಮಾಡಿಕೊಂಡು, ಮತ್ತು ಜಾರಿಗೆ ಈರುಳ್ಳಿ, ಟೊಮೊಟೊ ಮತ್ತು ಬೆಳ್ಳುಳ್ಳಿ, ಪುದೀನ, ಶುಂಠಿ. ಪುದೀನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಕೆಲವರಿಗೆ ಪುದೀನ ಇಷ್ಟ ಆಗೋಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು. ನಿಮಗೆ ಇಷ್ಟ ಎಲ್ಲ ಹಾಕೋಬೋದು, ನಿಮ್ಮ ಇಷ್ಟ. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಆಮೇಲೆ ಕುಕ್ಕರ್ಗೆ ಆಯಿಲ್ ಹಾಕ್ಬಿಟ್ಟು, ನೀವು ಬೇಕಾದ್ರೆ ಈಗಲೇ ಚಕ್ಕೆ, ಮೊರಾಠಿ ಮೊಗ್ಗು, ಪಲಾವ್ ಎಲೆಲ್ಲ ಈಗಲೇ ಹಾಕೋಬೋದು. ನಾನು ಆಮೇಲೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆಗೆ ಹಳದಿ ಹಾಕ್ಕೊಂಡು ಚಿಕನ್ನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದು ನೀರು ಬಿಟ್ಕೋಬೇಕು. ಚಿಕನ್ನು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ನೀರು ಬಿಟ್ಕೋಬೇಕಿದು. ಅವಾಗ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಆಮೇಲೆ ಮಿಕ್ಸ್ ಆಗಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಬೇಕು. ಸ್ವಲ್ಪ ನೀರು ಹಾಕಬೇಕು, ಅಂದರೆ ಮುಕ್ಕಾಲು ಭಾಗ ಇದರಲ್ಲೇ ಬೇಯಬೇಕು ಚಿಕನ್ನು. ಆಮೇಲೆ ಉಪ್ಪು, ಮತ್ತು ಇದಕ್ಕೆ ಬೇರೆ ಯಾವುದೇ ಮಸಾಲೆ ಹಾಕಿಲ್ಲ, ನಾನು ಪೌಡರ್ ಹಾಕಿಲ್ಲ. ಉಪ್ಪು ಹಾಕಿದ್ದೀನಿ ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಇದರಲ್ಲೇ ಮುಕ್ಕಾಲು ಭಾಗ ಬೇಯಬೇಕು. ಧನಿಯಾ ಪುಡಿ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಒಂದು 7-8 ನಿಮಿಷ ಅಷ್ಟೊತ್ತಿಗೆ ಬೇಯುತ್ತೆ. ಬೆಂದಿದೆ. ಈಗ ಮುಕ್ಕಾಲು ಭಾಗ ಬೆಂದ ಮೇಲೆ ಏನು ಮುಂಚೆ ನಾನು ತೊಳೆದಿಟ್ಕೊಂಡಿದ್ದೆ ಅಕ್ಕಿ, ಅದನ್ನ ಹಾಕಿ ಆ ಮಸಾಲೆನಲ್ಲೇ ಅಕ್ಕಿನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೆ. ಯಾವ್ದಾದ್ರು ಅಕ್ಕಿ ತೊಗೋಬೋದು, ನಿಮಗೇನು ಅನುಕೂಲ ಅದು. 3 ಲೋಟ ಅಕ್ಕಿ ತೊಗೊಂಡಿದ್ದೆ. 6 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಚಕ್ಕೆ ಎಲ್ಲ ಅದು ಹಾಕ್ಕೊಂಡಿದ್ದೀನಿ. ಅದು ತೋರಿಸಿಲ್ಲ ಆ್ಯಕ್ಚುಲಿ, ಅದು ಹಾಕಿದ್ದೀನಿ ನಾನು. ಚಕ್ಕೆ, ಮೊರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ. ಇದು ಕ್ಲೋಸ್ ಮಾಡಿಬಿಟ್ಟು 1-2 ಕೂಗಿಸ್ಬೇಕದು. 2 ವಿಷಲ್ ಕೂಗಿಸಿ ಚೆನ್ನಾಗಿ ಬೆಂದಿದೆ ಮತ್ತು ನೀಟಾಗಿ ಚೆನ್ನಾಗಿದೆ. ಟೇಸ್ಟು ಚೆನ್ನಾಗಿತ್ತು ಆ್ಯಕ್ಚುಲಿ. ಒಮ್ಮೆ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ ಕೂಡ, ಬೇಗನೂ ಕೂಡ ಆಗುತ್ತೆ. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಇದನ್ನು ರಾಯ್ತ ಜೊತೆ ತಿನ್ಬೋದು. ನಾನು ಚಿಕನ್ ಡ್ರೈ ಮಾಡಿದ್ದೆ, ಚಿಕನ್ ಕರಿ, ಚಿಕನ್ ಫ್ರೈ, ಅದಕ್ಕೂ ಅದರಲ್ಲೂ ಚೆನ್ನಾಗಿರುತ್ತೆ. ಅದು ಬೇಗನೆ ಆಗುತ್ತೆ. ಜಾಸ್ತಿ ಏನು ಐಟಮ್ಸ್ ಹಾಕಿಲ್ಲ ಇದಕ್ಕೆ. ಒಂದ್ಸಲ ಈ ಥರ ಮಾಡಿ ನೋಡಿ. ಥ್ಯಾಂಕ್ ಯು ನೋಡಿದ್ದಕ್ಕೆ.